ಗೈಸ್ ನೋಡ್ತಿರ್ಬೋದು ಬ್ಲೂ ಕಲರ್ ಆಗಿದೆ ಗಣೇಶ. ಇದು ಬಾಳೆಹಣ್ಣಿನ ಮೇಲೆ ಕೂತಿದೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು 4 ಅಡಿ 4 ಅಡಿ ಬರ್ಬೋದು. ಸೊ ಇದಾದ್ಮೇಲೆ ನೋಡಿ ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಹಂಗೆ ಕೆಳಗಡೆ ನೋಡಿ ಬೇಕಾದ್ರೆ ಆಭರಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹಂಗೆ ಮುಂದೆ ಬಂದ್ವಿ ಅಂತಂದ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ಹಿಂದೆ ನಂದಿ ಇರುವಂತದ್ದು ನೋಡಿ. ನಂದಿನೂ ಕೂಡ ತುಂಬಾ ಡಿಟೇಲ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಗಣಪತಿ ಇದ್ರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನೀವು ಎದುರುಗಡೆ ನೋಡ್ಬೇಕು, ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಬಂಡೆ ಮೇಲೆ ಕುದುರಿದೆ, ಹಿಂದೆ ನಂದಿ ಇದೆ. ಇದನ್ನ ನಂದಿ ಅಂತಾನೂ ಹೇಳ್ಬೋದು ಅಥವಾ ಹಳ್ಳಿ ಕಾರ್ ಅಂತಾನೂ ಹೇಳ್ಬೋದು. ಇವಾಗ ಹಳ್ಳಿ ಕಾರ್ ಹೆವಿ ಓಡ್ತಾ ಇದೆ. ಸೊ ಈ ಗಣೇಶನ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಈ ಕಡೆಗೆ ಬಂದ್ವಿ ಅಂದ್ರೆ 6 ಪ್ಯಾಕ್ಸ್ ಗಣೇಶ. ಸೊ ನೋಡ್ತಿರ್ಬೋದು ಮೇಲಿಂದ ಕೆಳಗಡೆ ತನಕ ಜಟೆ ಎಷ್ಟು ಚೆನ್ನಾಗಿದೆ ಜಟೆ. ಮತ್ತೆ ಈ ಕಡೆ ಇದು ನೋಡ್ತಿರ್ಬೋದು ಚಂದ್ರನ್ನ ಸಹ. ಇದು ಶಿವನಲ್ಲಿ ಇರೋಂಥ ಕಾನ್ಸೆಪ್ಟ್ ಅಲ್ಲಿ ಗಣೇಶನ್ ಮಾಡಿದ್ದಾರೆ. ನೋಡ್ತಿರ್ಬೋದು ಡೀಟೇಲಿಂಗ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಗಣೇಶನು ತುಂಬಾ ಚೆನ್ನಾಗಿದೆ. ಅಂಡ್ ಆರೆಂಜ್ ಪಂಚೆ ಅಂತ ಆಗಿರೋದ್ರಿಂದ ತುಂಬಾ ವಿಶೇಷ ಆಕ್ಚುಲಿ ಗಣೇಶನ್ಗೆ. ಸೊ ಇದನ್ನು ಸಹ ನೋಡ್ಬೋದು. ಈ ಕಡೆ ನೋಡ್ಬೋದು ನೀವು ಒಂದು ಇದನ್ನ ಸಹ ಇಟ್ಕೊಂಡಿದ್ದಾನೆ ಗಣಪತಿ, ಕೋಲ್ ತರ. ಇಲ್ಲಿ ನೀವು ದೀಪನ ಅಥವಾ ಏನಾದ್ರು ಮೌಂಟ್ ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದ್ರೊಳಗಡೆ ಏನಾದ್ರು ಪಂಚ್ ತರ ಏನಾದ್ರು ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಇರುವಂಥದ್ದು ಇದು. ಸೊ ನೋಡ್ತಿರ್ಬೋದು. ಅದಾದ್ಮೇಲೆ ಈ ಕಡೆಗೆ ಬಂದ್ವಿ ಅಂತಂದ್ರೆ ಕೃಷ್ಣನ ಕಾನ್ಸೆಪ್ಟ್ ಅಲ್ಲಿ ಇರುವಂಥದ್ದು. ಸೊ ಕಿರೀಟನ ನೋಡಬಹುದು, ನವಿಲಿನಿಂದ ಕೂಡಿದೆ, ನವಿಲ್ ಗರಿ. ಅದಾಗ್ತಿದ್ದಂಗೆ ಪೇಟ, ಮಹಾರಾಜ ಪೇಟ ಬರುತ್ತೆ. ಆಗ್ತಿದ್ದಂಗೆ ಸೈಡಲ್ಲಿ ಮರ ಸಹ ಬರುತ್ತೆ. ಇದಕ್ಕೆ ನೀವು ಡೆಕೋರೇಷನ್ಗೆ ಸ್ವಲ್ಪ ಗ್ರೀನರಿ ಲೀಫ್ ಏನಾದ್ರು ಮಾಡಿದ್ರಿ ಅಂದ್ರೆ ಬ್ಯಾಕ್ಗ್ರೌಂಡು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿಗೊಂದು ಕೊಳಲೊಂದು ಹಾಕ್ಬಿಟ್ರೆ ಈ ಜಾಗಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಗ್ರೀನ್ ಕಲರ್ ಪಂಚೆನೂ ಸಹ ಆಗಿರುವಂಥದ್ದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಈ ಗಣೇಶ ಬಂದು ಬಂಡೆ ಮೇಲೆ ಕೂತಿದೆ. ಸೊ ನೋಡ್ತಿರ್ಬೋದು ಶಲ್ಯನೂ ಪರ್ಪಲ್ ಕಲರ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿಗೆ ಬಂದ್ರಿ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳು ಇದೆ. ಸೊ ಮತ್ತೆ ಇವರದ್ದು ಇನ್ನೂ ಒಂದಷ್ಟು ಗಣೇಶ ಬೇರೆ ಬೇರೆ ಕಡೆಯಿಂದ ಇರೋದ್ರಿಂದ ಸೊ ನಿಮಗೆ ಸುಮಾರು ಫೋಟೋಗಳು ಸಹ ಕಳಿಸ್ಕೊಡ್ತಾರೆ, ನೋಡ್ತಿರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆದಂತ ಒಂದು ಗಣಪತಿ ನೋಡ್ತಿರ್ಬೋದು. ಮೇಲೆ ತ್ರಿಶೂಲ, ಶಿವಲಿಂಗ, ಕೆಳಗಡೆ ಹಂಗೇ ಬಂದ್ರಿ ಅಂತಂದ್ರೆ ಕಿರೀಟ ನೋಡ್ತಿರ್ಬೋದು. ಆ ಕಡೆ ಗರುಡ ಮತ್ತೆ ಈ ಕಡೆ ಗರುಡ. ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಕಳೆನೂ ಅಷ್ಟೇ ತುಂಬಾ ಮುದ್ದಾಗಿದೆ. ಸೊ ಕೆಳಗಡೆ ನೋಡ್ತಿರ್ಬೋದು ಸಿಂಹದ ಮೇಲೆ ಕೂತಿದೆ. ಸೊ ಸಿಂಹದ ಸಿಂಹಾಸನ ಅಂದ್ರೆ ಸಿಂಹ. ಸೊ ಆಕ್ಚುಲ್ ಸಿಂಹ ಇಲ್ಲೇ ಇರುವಂತದ್ದು. ಸೊ ಇದು ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾಗಿದೆ. ಆಲ್ಮೋಸ್ಟ್ ಇದು ಒಂದು 5.5 ಇಂದ 6 ಅಡಿ ತನಕನೂ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆಗೆ ಬಂದ್ರಿ ಅಂತಂದ್ರೆ ಇದು ಮೈಸೂರು ಸ್ಟೈಲ್ ಗಣೇಶ. ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ, ನೋಡ್ತಿರ್ಬೋದು. ಸೊ ನೀವು ಕುಂದನ್ ವರ್ಕ್ಸ್ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಅಂಡ್ ಇಲ್ಲಿ ನಂದಿ ಸಹ ಇದೆ. ಸೊ ಹಂಗೆ ಕೆಳಗಡೆಗೆ ಬಂದ್ರಿ ಅಂತಂದ್ರೆ ಗಣಪತಿ ಇಷ್ಟು ಲಕ್ಷಣವಾಗಿದೆ, ಮುದ್ದಾಗಿ ಕಾಣಿಸ್ತಾ ಇದೆ, ಡೊಳ್ಳೊಟ್ಟೆ. ಮತ್ತೆ ಇದು ಆಕ್ಚುಲ್ ಕಾನ್ಸೆಪ್ಟ್ ಗಣಪತಿ ಇದೇನೆ. ಇಲ್ಲಿ ನೋಡ್ತಿರ್ಬೋದು ಹಾವನ್ನ ಕಟ್ಕೊಂಡಿರೋಂಥದ್ದು. ಎಷ್ಟು ಚೆನ್ನಾಗಿದೆ ಫಿನಿಶಿಂಗು ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಆರೆಂಜ್ ಕಲರ್ ಎಲ್ಲ ಇದು ಏಡ್ ಮಾಡಿಸ್ದಂಗಿದೆ. ಸಿಂಪಲ್ ಆಗಿ ಯಾರು ನೋಡ್ತಾ ಇದ್ದೀರಾ ಸೊ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆರೆಂಜ್ ಕಲರು ಯೂಶಲಿ ಗಣಪತಿಗೆ ತುಂಬಾ ಒಳ್ಳೆಯ ವಸ್ತ್ರ ಅಂತ ಹೇಳ್ಬೋದು. ಅಂಡ್ ಈ ಕಡೆ ನೋಡ್ತಿರ್ಬೋದು ಕಿರೀಟ ಫಿನಿಶಿಂಗು. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಗಣಪತಿ ನೋಡಿ. ಸೊ ಇಲ್ಲಿ ಹಂಗೆ ಬಂದ್ರಿ ಅಂತಾರೆ ಆಭರಣ ಅನ್ನೋ ಸಹ ಅಷ್ಟೇನೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಆಭರಣ ಕೂಡ. ಇದು ನಂದಿ ಇದೆ ಹಿಂದೆ, ಜೊತೆಗೆ ಇದು 6 ಪ್ಯಾಕ್ಸ್ ಗಣೇಶ.
ನಂದಿ ಜೊತೆಗೆ 6 ಪ್ಯಾಕ್ಸ್. ಇದು ಶಿವನ ಅವತಾರದಲ್ಲಿ ಇರತಕ್ಕಂಥ ಗಣಪತಿ. ಇಲ್ಲಿ ಜಟೆ ನೋಡ್ಬೋದು, ಜಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 5.5 ಅಡಿ ಕರೆಕ್ಟಾಗಿ ಬರುತ್ತೆ. ಈ ಕಡೆ ಡಮರುಗ ನೋಡ್ಬೋದು, ಡಮರುಗ ಕೂಡ ತುಂಬಾ ಚೆನ್ನಾಗಿದೆ. ಈ ಕಡೆ ನಂದಿ ನೋಡ್ಬೋದು, ನಂದಿ ಕೂಡ ತುಂಬಾನೇ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಅಷ್ಟೇ ಬಂಡೆ ಮೇಲೆ ಕೂತಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ಶಿವ ಏನ್ ಧರಿಸಿರ್ತಾರೋ ಅದೇ ಒಂದು ಕಾನ್ಸೆಪ್ಟ್ನೇ ಹುಲಿ ಚರ್ಮನ ಸಹ ಇಲ್ಲಿ ಹಾಕಿರುವಂಥದ್ದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ 6 ಪ್ಯಾಕ್ಸ್ ಗಣೇಶ, ರುದ್ರಾಕ್ಷಿ ಇರುವಂಥದ್ದು, ಅದಾದ್ಮೇಲೆ ಆಭರಣದಿಂದ ಕೂಡಿದೆ, ಮತ್ತೆ ಜಟೆ, ಮತ್ತೆ ಈ ಕಡೆಯಿಂದ ಹಾವು. ಇಲ್ಲಿ ನೋಡ್ತಿರ್ಬೋದು, ಇದು ಹಾವು. ಈ ಕಡೆ ಬಂದ್ರೆ ಇಲ್ಲಿದೆ. ಸೊ ಇಲ್ಲಿ ಗಣಪತಿ ಜೊತೆಗೆ ಶಿವನು ಸಹ ಇದ್ದಾನೆ ಅಂತಾನೆ ಹೇಳ್ಬೋದು. ಶಿವನ ಅವತಾರದಲ್ಲಿ ಗಣಪತಿ ಅಂತಾನೆ ಹೇಳ್ಬೋದು. ಸೊ ಈ ಕಡೆ ಹಂಗೆ ಈ ಕಡೆಗೆ ಬಂದ್ವಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇದೊಂದು ವಿಭಿನ್ನವಾದಂತ ಹೊಸ ಪೀಸ್ ಅಂತಾನೆ ಹೇಳ್ಬೋದು ಈ ಸತಿ. ಸೊ ಇದು ಚಿಟ್ಟೆಯ ಗಣಪತಿ, ಬಟರ್ಫ್ಲೈ ಅಂತ ಹೇಳ್ಬೋದು. ಹಿಂದೆ ಆರ್ಚ್ ತುಂಬಾನೇ ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ಆರ್ಚ್ ಅನ್ಸತಿ ನೋಡ್ಕೊಳ್ಳಿ. ಸೊ ಇದು ಸಹ ಅಂದ್ರೆ ಬಟರ್ಫ್ಲೈ ಮೇಲೆ ಕೂತಿರೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ಮತ್ತೆ ಇದು ಕಾಡಲ್ಲಿ ಇರತಕ್ಕಂಥ ಗಣಪತಿ ತರ ಕಾನ್ಸೆಪ್ಟ್ ಅನ್ನ ನೀವು ಮಾಡ್ತೀರಾ ಅಂದ್ರೆ ಡೆಕೋರೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಡೆಕೋರೇಷನ್ ಹೇಳ್ತಾ ಹಿಂದೆ ಬ್ಯಾಕ್ ಗ್ರೌಂಡ್ ಹಿಂಗ್ ಬಂದ್ರೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಫಿನಿಶಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡ್ತಿರ್ಬೋದು. ಅಂಡ್ ಇದರಲ್ಲೂ ಅಷ್ಟೇ ಫಿನಿಶಿಂಗು, ಕಣ್ಣು ನೋಡ್ಬೋದು, ಐಬ್ರೋಸ್ಗೆಲ್ಲ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಎಲ್ಲ ಗಣೇಶನು ತುಂಬಾ ಫಿನಿಶಿಂಗ್ ಮಾಡಿ, ಕಿವಿ ಹತ್ರ ಡೀಟೇಲ್ ನೋಡಿ, ಡೀಟೇಲಿಂಗ್ ಅಲ್ಲೂ ಸಹ ತುಂಬಾನೇ ಚೆನ್ನಾಗಿದೆ. ಸುಮಾರು ಗಣಪತಿಗಳು ಇದೇ ರೀತಿಯಲ್ಲಿ ಇದೆ. ಸೊ ಇನ್ನು ಇವ್ರ ಹತ್ರ ಒರಿಜಿನಲ್ ಆಗಿ ನಿಮಗೆ ಒಳ್ಳೆ ಪೀಸ್ ಸಹ ಸಿಗುವಂಥದ್ರಿಂದ, ಸಾರಿ ಇವ್ರ ಹತ್ರ ನಿಮಗೆ ಒಳ್ಳೆ ಪೀಸ್ ಸಿಗೋದ್ರಿಂದ ಸೊ ಎಲ್ಲಾನು ಸಹ ಒಳ್ಳೆ ಟ್ರಸ್ಟ್ ಮತ್ತೆ ಜೆನ್ಯೂನ್ ಆಗಿರುವಂಥ ಇವೇ ಸಿಗುತ್ತೆ ನಿಮಗೆ. ಬಿಕಾಸ್ ಯಾಕೆ ಅಂದರೆ ಇವ್ರು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಇವರು ಹೆಂಗಂದ್ರೆ ಹಂಗೆ ಇರೋದನ್ನು ಕೊಡಕ್ಕೆ ಬರಲ್ಲ. ಸೊ ಇದೊಂದು ಆಗ್ತಿದ್ದಂಗೆ ಇನ್ನೊಂದು ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ನೀಲಿ ಗಣೇಶ, ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸಿಂಹಾಸನದ ಮೇಲೆ ಕೂತಿದೆ. ಸೊ ಇದು ಬ್ಲೂ ಕಲರ್ ಇರುವಂಥದ್ದು, ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಿರೀಟ ನೋಡ್ಬೋದು ನಾವು, ಈ ಕಡೆ ಬಂಗಾರದ ಕುಚ್ಚು ಬಿಟ್ಕೊಂಡಿದೆ, ಮತ್ತೆ ಬಂಗಾರದ ಸರಗಳನ್ನು ಹಾಕೊಂಡಿದೆ, ಮತ್ತೆ ಇಲ್ಲಿ ಮಹಾರಾಜ ಪೇಟ ಸಹ ಇದೆ. ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿರುವಂಥದ್ದು. ಮತ್ತೆ ಈ ಪಂಚೆನೂ ಅಷ್ಟೇ ಶೈನಿಂಗ್ ಕೊಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆ ಲುಕ್ ಕೊಡ್ತದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ರೋ ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿಗೆ ಬಂದ್ರಿ ಅಂತಂದ್ರೆ ಗೊತ್ತಾಗತ್ತೆ. ಅಂಡ್ ಇಲ್ಲಿ ಕಣ್ಣು ಫಿನಿಶಿಂಗ್ ನೋಡ್ಬೋದು ಎಷ್ಟು ಲಕ್ಷಣ ಇದೆ ಅಂತ. ಮತ್ತೆ ಡೊಳ್ಳೊಟ್ಟೆ ಇರೋವಂಥದ್ದು, ಡೊಳ್ಳೊಟ್ಟೆ ಇರೋದ್ರಿಂದ ನಾವು ಗಣಪತಿಗೆ ಒಂದೊಳ್ಳೆ ಕಳೆ ಅಂತಾನೆ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ, ಮತ್ತೆ ಪೇಂಟಿಂಗ್ ಹೋಯ್ತು ತುಂಬಾ ಚೆನ್ನಾಗಿ ಇರುವಂಥದ್ದು. ಅಂಡ್ ಈ ಕಡೆ ನಾವು ಬಂದ್ವಿ ಅಂತಂದ್ರೆ ಈ ಕಡೆನೂ ಸಹ ತುಂಬಾ ಒಳ್ಳೆ ಗಣಪತಿ ಇರುವಂಥದ್ದು. ಇದು ನೋಡ್ತಿರ್ಬೋದು ಸಿಂಹಾಸನದ ಮೇಲೆ ಕೂತಿದೆ, ಶೇಷವಸ್ತ್ರ ಅಂತಾರಲ್ಲ ಆ ರೀತಿಯಲ್ಲಿ ಇರುವಂಥದ್ದು, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು ಆಭರಣಗಳು, ಗಣಪತಿಗೆ ಆಭರಣನೇ ಅಲಂಕಾರ ಅಂತಾರಲ್ಲ ಅದೇ ರೀತಿಯಲ್ಲಿ ನೋಡ್ತಿರ್ಬೋದು ಡೊಳ್ಳೊಟ್ಟೆ ಇರುವಂಥದ್ದು, ಅದಾದ್ಮೇಲೆ ಆಭರಣ ತುಂಬಾ ಚೆನ್ನಾಗಿರುವಂಥದ್ದು. ಸೊ ಕಣ್ಣನ್ನು ಅಷ್ಟೇ ತುಂಬಾ ಒಳ್ಳೆ ಫಿನಿಶಿಂಗ್ ಇರುವಂಥದ್ದು. ಮತ್ತೆ ಕಿರೀಟನೂ ಅಷ್ಟೇ ತುಂಬಾ ರಾಯಲ್ ಆಗಿ ಲುಕ್ ಕೊಡುವಂಥದ್ದು. ಸೊ ನೀವು ದೂರದಿಂದ ನೋಡಿದ್ರಿ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಅದ್ರ ಪಕ್ಕ ಹೋದ್ವಿ ಅಂತಂದ್ರೆ ಕಮಲದ ಮೇಲೆ ಕೂತಿದೆ ಗಣಪತಿ. ಇದು ಬೆಳ್ಳಕ್ಕಿದೆ, ಮತ್ತೆ ಇದೊಂಥರ ಬಾಂಬೆ ಫಿನಿಶಿಂಗ್ ಗಣಪತಿ. ಇದು ಯಾವುದು ಸಹ ಬಾಂಬೆ ಗಣಪತಿ ಅಂದ್ರೆ ಮೀನ್ಸ್ ಫಿನಿಶಿಂಗ್ ಇರುತ್ತೆ, POP ಯಾವುದು ಆಗಿರಲ್ಲ. ಸೊ ಇದೆಲ್ಲಾನು ಸಹ ಪ್ಯೂರ್ಲಿ ಮಣ್ಣಿನ ಗಣಪತಿ ಆಗಿರುತ್ತೆ. ಇದೆಲ್ಲಾನು ಸಹ ಒಂದು 3.5-4 ಅಡಿಗೆ ಬರುತ್ತೆ. ಇದು ಆಲ್ಮೋಸ್ಟ್ 4-4.25 ಅಡಿಗೆ ಬರುತ್ತೆ. ಸೊ ಒಳ್ಳೆ ಲುಕ್ ಇರುವಂಥದ್ದು. ಅಂಡ್ ಹೀಗೆ ಈ ಕಡೆ ಬಂದ್ವಿ ಅಂದ್ರೆ ಬ್ಲೂ ಥೀಮ್ ಅಲ್ಲಿ ಇರುವಂಥದ್ದು ಗಣಪತಿ. ಇದು ನೋಡ್ತಿರ್ಬೋದು ಎಷ್ಟು ಮುದ್ದಾಗಿದೆ ಅಂತ. ಇದರಲ್ಲೂ ಸಹ ಡೊಳ್ಳೊಟ್ಟೆ ಗಣೇಶ ನೀವು ನೋಡಕ್ ಸಿಗುತ್ತೆ. ಅಂಡ್ ಈ ಕಡೆ ನೋಡಿದ್ರೆ ನಂದಿ ಸಹ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫಿನಿಶಿಂಗ್ ನೋಡಬೇಕು ನೀವು, ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಪ್ರೈಸಿಂಗು ಅಷ್ಟೇ ನಾನು ಅವಾಗಲೇ ಹೇಳ್ದಂಗೆ ತುಂಬಾನೇ
ಕಡಿಮೆ ರೇಂಜ್ಗೆ ಬ್ಯಾಂಗ್ಳೂರಲ್ಲಿ ಯಾರು ಕೊಡ್ತಿರೋಂಥ ಚಾಲೆಂಜಿಂಗ್ ಪ್ರೈಸ್ನ ಇವರು ಕೊಡ್ತಿರೋ. ಇದೊಂದು ಯುನೀಕ್ ಗಣೇಶ ಅಂತಾನೆ ಹೇಳ್ಬೋದು. ಮಣ್ಣಿನ ಕಲರ್ ಇದೆ, ಬಟ್ ಎಷ್ಟು ಕ್ಯೂಟ್ ಆಗಿದೆ ಅಂತ ನೀವು ನೋಡಿ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದ್ಯೋ ನಂಗೆ ಗೊತ್ತಿಲ್ಲ, ಬಟ್ ಎದುರುಗಡೆ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಕಣ್ಣು ನೋಡ್ತಿರ್ಬೋದು, ಎಷ್ಟು ಕ್ಯೂಟ್ ಆಗಿದೆ. ಇದು ಒಂಥರ ಯುನೀಕ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಅಂಡ್ ಇದಕ್ಕೆ ಇದು ತುಂಬಾನೇ ಕಲರ್ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡಿ, ಪಂಚೆಗೆ ಮತ್ತೆ ಗಣಪತಿ ಮೂರ್ತಿಗೆ ತುಂಬಾನೇ ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದು ಸಹ ಸಿಂಹಾಸನದ ಮೇಲೆ ಕೂತಿದೆ. ಸೇಮ್ ಹಿಂದೆ ಯಾವ ಪೀಸ್ ನೋಡಿದ್ವು ಅದೇ ಪೀಸ್ದು ಇದು ಮಣ್ಣಿನ ರೂಪ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಮಹಾರಾಜ ಪೇಟ. ಸೊ ಇದು ಒಂದು ಆಲ್ಮೋಸ್ಟ್ ಒಂದು 4 ಫೀಟ್ ತನಕ ಬರುತ್ತೆ. ನಿಮಗೆ ಪೂರ್ತಿ ಮಾಹಿತಿ ಬೇಕಾದರೆ ಕೆಳಗಡೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ. ಅವರು ಯೂಶಲಿ ಫೋನಲ್ಲಿ ನಿಮಗೆ ಪ್ರೈಸ್ ಹೇಳಲ್ಲ, ಇಲ್ಲಿಗೆ ಬಂದ್ರಿ ಅಂತಂದ್ರೆ ಪ್ರೈಸ್ ಹೇಳ್ತಾರೆ. ಆ್ಯಂಡ್ ಈ ಕಡೆ ನೋಡ್ತಿರ್ಬೋದು ಮಹಾರಾಜ ಗಣೇಶ, ಮಹಾರಾಜ ಸ್ಟೈಲಲ್ಲಿದೆ. ಸೊ ಈ ಕಡೆ ಅಲ್ಲಿ ಬೇರೆ ಪೀಸ್ ಇದೇ ಕಲರಲ್ಲೇ ನೋಡಿದ್ವಿ, ಬಟ್ ಅದು ಬೇರೆ ಸ್ಟೈಲು, ಇದು ಬೇರೆ ಸ್ಟೈಲು. ಸೊ ಕಿರೀಟನೇ ಮಸ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಕೆಳಗಡೆ ಬಂದ್ವಿ ಅಂತಂದರೆ ನೋಡ್ತಿರ್ಬೋದು ಡೊಳ್ಳೊಟ್ಟೆ ಸಖತ್ತಾಗಿದೆ. ಇದು ಹಾಗೆ ಇನ್ನೊಂಚೂರು ಕೆಳಗಡೆ ಬಂದ್ವಿ ಅಂದರೆ ಸಿಂಹಾಸನದ ಮೇಲೆ ಕೂತಿರುವಂಥದ್ದು. ನೋಡಿ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾರೆ ಗಣೇಶ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಫಿನಿಶಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಇವ್ರ ಹತ್ರ. ಪ್ರತಿ ಗಣೇಶನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಕಣ್ಣು ನೋಡ್ತಿರ್ಬೋದು ಎಷ್ಟು ಡೀಟೇಲ್ ಇದೆ ಅಂತ. ಸೊ ಗಣಪತಿನ ನಾವು ನೋಡ್ಬೇಕಾದ್ರೆ ಕಣ್ಣು ಮತ್ತು ಮುಖದ ಕಳೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೈಸ್, ಇಲ್ಲಿ ನೋಡ್ತಿರ್ಬೋದು ಈ ಥರದ ಗಣಪತಿಗಳು ಸಹ ಇದೆ. ಆ್ಯಂಡ್ ಇದೆಲ್ಲ ಏನು ಅಂದರೆ ಮನೆಯಲ್ಲಿ ಕೂಡ್ಸೋಕೆ ಇರುವಂಥ ಗಣಪತಿ. ನಿಮಗೆ ಇದರದ್ದು ವಿಡಿಯೋ ಸಹ, ಡೀಟೇಲ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಹ ಹಾಕಿರ್ತೀನಿ. ಅಂಡ್ ಇದೆಲ್ಲಾನು ಸಹ ಆಲ್ರೆಡಿ ಖಾಲಿ ಆಗಿದೆ. ನೀವು ಹಳೆ ವಿಡಿಯೋಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಫುಲ್ ಆಗಿತ್ತು, ಬಟ್ ಇವಾಗ ಆಲ್ಮೋಸ್ಟ್ ಖಾಲಿ ಆಗಿದೆ. ಮೇಲೆಲ್ಲಾನು ತುಂಬಿಸಿದ್ವಿ. ಸೊ ನೀವು ನೋಡ್ತಿರ್ಬೋದು ಈ ಕಡೆ ಸುಮಾರು ಬುಕ್ಸ್ ಎಲ್ಲ ಬುಕ್ಕಿಂಗ್ ಆಗೋಗಿದೆ. ನೀವು ಬೇಗ ಬಂದು ಬೇಕಾದ್ರೆ ಮನೆಗಳಿಗೆ ನೀವು ತಗೊಬೋದು. ಸೊ ತುಂಬ ಮುಗ್ದಾಗಿದೆ ಬಾಂಬೆ ಫಿನಿಶಿಂಗ್ ಗಣಪತಿ. ನೀವು ತಗೊಂಡ್ರಿ ಅಂತಂದರೆ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಕೂರ್ಸೋಕ್ಕೆ. ಸೊ ತುಂಬ ಚಿಕ್ಕ ಗಣಪತಿಗಳು. ಇದನ್ನು ಸಹ ನಿಮಗೆ ಒಳ್ಳೆ ಪ್ರೈಸ್ಗೆ ಹಾಕ್ಕೊಡ್ತಾರೆ 100%. ನೋಡಿ, ನಾಗಾಭರಣ ಮತ್ತು ಸಿಂಹಾಸನದ ಮೇಲೆ ಕೂತಿರುವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೈಸ್, ನೋಡಿದ್ರಲ್ಲ ಹೆಂಗಿತ್ತು ಗಣಪತಿ ಒಂದೊಂದು ಅಂತ. ಪ್ರತಿಯೊಂದು ಸಹ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ. ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ನಾನು ಪ್ರಮೋಟ್ ಮಾಡೋದು ಪರಿಸರ ಸ್ನೇಹಿ ಒಂದನ್ನೇ ಅಂತ. ಸೊ ಅದನ್ನೇ ಸಹ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿರೋವಂಥ ಪ್ರತಿ ಗಣೇಶನು ತುಂಬ ಮುಗ್ದಾಗಿದೆ, ತುಂಬ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬುಕ್ ಮಾಡೋಕ್ಕೆ ಇಲ್ಲಿಗೆ ಬರಬೇಕು ಅಂತಂದರೆ ಲೊಕೇಶನ್ನ ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೊಂದ್ಸತಿನೂ ಹೇಳ್ತೀನಿ. ಇದು ಆವ್ಲಹಳ್ಳಿ ಹತ್ರ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪೂರ್ತಿ ಲೊಕೇಶನ್ ಇರುತ್ತೆ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಇರುತ್ತೆ, ಹರಿ ಅಂತ. ಸೊ ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ವಿಚಾರಿಸಿ, ನಿಮಗೆ ಪ್ರೈಸ್ ಓಕೆ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಹೋದ ವರ್ಷ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನನ್ನ ಚಾನಲಿಂದ ಸುಮಾರು ಜನಕ್ಕೆ ಇದು ರೀಚ್ ಆಗಿ ಅವ್ರು ಇಲ್ಲಿಗೆ ಬಂದು ತೊಗೊಂಡಿದ್ದಾರೆ ಅಂತ ಹೇಳಿ ನನಗೆ ಖುಷಿಯಾಗಿದೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.